ಕೈಯಲ್ಲಿ ನೀರಿನ ಕುಡಿಕೆ ಒಂದು ಹಿಡ್ಕೊಂಬಂದ್ರೆ ಇದೇ ಅಡ್ವಾಂಟೇಜು. ಸಿಂಗಾಪುರದ ಮೂಲೆಯಲ್ಲಿ ನೀವು ಎಲ್ಲಿ ಬೇಕೋ ಫ್ರೀಯಾಗಿ ನೀರು ತುಂಬಿಸ್ಕೋಬೋದು. ಇಲ್ಲಾಂದರೆ ಆಲ್ಮೋಸ್ಟ್ 100 ರೂಪಾಯಿ ಬೇಕು 1 ಲೀಟ್ರ್ ನೀರು ತೊಗೊಳೋದಕ್ಕಿಲ್ಲಿ. ಈ ಒಂದು ಸೆಂಟೋಸಾ ದ್ವೀಪದಲ್ಲಿ ಇನ್ನೊಂದು ಬಹಳ ಮುಖ್ಯವಾದ ಆಕರ್ಷಣೆ ಅಂದರೆ ಸೆನ್ಸರಿ ಎಸ್ಕೇಪ್. ಕಿವಿ ಆದಮೇಲೆ ಮುಂದಿನ ಕೆಲಸ ಮೂಗಿಗಲ್ವಾ. ಇಲ್ಲಿ ಈ ಇಡೀ ಗಾರ್ಡನಲ್ಲಿ ಸುಂದರವಾದ ಮಲ್ಲಿಗೆ ಗಿಡಗಳನ್ನು ಬೆಳೆಸಿದ್ದಾರೆ. ಘಮ್ ಅಂತ ಇದೆ. ಕಣ್ಣು ಮುಚ್ಕೊಂಡ್ರೆ ಆ ಮಲ್ಲಿಗೆಯ ಸುವಾಸನೆ ಪರಿಮಳ ಎಲ್ಲ ಕಡೆಗೂ. ಬಹಳ ಸುಂದರವಾದ ಜಾಗ, ಪ್ರಶಾಂತತೆಯಿಂದ ಕೂಡಿದೆ, ಸಖತ್ತಾಗಿದೆ. ಬಂದಾಗ ಖಂಡಿತ ಎಕ್ಸ್ಪೀರಿಯನ್ಸ್ ಮಾಡಿ. 5 ಇಂದ್ರಿಯಗಳಲ್ಲಿ ನೋಡೋದು ಕೂಡ ಬಹಳ ಮುಖ್ಯ ಅಲ್ವಾ. ಕಣ್ಣುಗಳಿಗೆ ಹಬ್ಬಕ್ಕೆ ಈ ಜಾಗವನ್ನು ಕ್ರಿಯೇಟ್ ಮಾಡಿದ್ದಾರೆ. ರಾತ್ರಿ ಹೊತ್ತು ಇಲ್ಲಿ ಕಣ್ಣುಗಳಿಗೆ ಹಬ್ಬನೇ ಸರಿ, ಈ ಥರ ಇರುತ್ತೆ. ಆದರೆ ಬೆಳಗ್ಗೆ ಹೊತ್ತು ನಿಮಗೆ ಅಷ್ಟೊಂದೇನು ಡಿಫ್ರೆನ್ಸ್ ಗೊತ್ತಾಗಲ್ಲ. ಈ ಜಾಗ 5 ಇಂದ್ರಿಯಗಳಲ್ಲಿ ಬಹಳ ಮುಖ್ಯ. ಟಚ್, ಮುತ್ತು ಕೊಟ್ಟಾಗ ಅಥವಾ ಸಂಭೋಗದಲ್ಲಿ ಅಥವಾ ಸ್ನೇಹಿತರನ್ನ ತಬ್ಕೊಂಡಾಗ, ಕುಟುಂಬಸ್ಥರನ್ನ ತಬ್ಕೊಂಡಾಗ ಮನುಷ್ಯನಿಗೆ ಅದು ಬಹಳ ಮುಖ್ಯ ಅಂತ ಹೇಳ್ತಾರೆ. ದ ಪವರ್ ಆಫ್ ಟಚ್ ಕ್ಯಾನ್ ಹೀಲ್ ಅಂತ ಕೂಡ ಹೇಳ್ತಾರೆ. ಸಾಕಷ್ಟು ಕಾಯಿಲೆಗಳಿಂದ ವಿಮುಕ್ತಿ ಹೊಂದಬಹುದಂತೆ ನಾವು ಮುಟ್ಟೋದ್ರಿಂದ. ಸೊ ಆ ಒಂದು ಮುಟ್ಟುವಿಕೆಯ ಜಾಗ ಅಂತ ಹೇಳ್ಬೋದು. ಇಲ್ಲಿ ಫೈನ್ ಮಿಸ್ಟ್, ಇದು ಹೊಗೆ ಅಲ್ಲ, ನೀರಿಂದ ಹೊಮ್ತಾ ಇರುವಂತಹ ಫೈನ್ ಮಿಸ್ಟ್. ಆಹಾ, ಆ ಒಂದು ಜಾಗದಲ್ಲಿ ಕೂತು ಈ ಒಂದು ಫೀಲಿಂಗ್ ಅನುಭವಿಸ್ಬೋದು. ಸಕ್ಕತ್ತಾಗಿದೆ, ಮಜಾ ಕೊಡ್ತದೆ. ಇದು ಎಲ್ಲದಕ್ಕಿಂತ ಇಷ್ಟ ಆಗಿದೆ ಜಾಗ. ನಮಸ್ಕಾರ, ಶುಭ ಸಂಜೆ. ಒಂದು ಕಾಫಿ ಕುಡಿಯೋಣ ಅಂತ 7-Elevenಗೆ ಸಿಂಗಾಪುರಲ್ಲಿ ಹೋದೆ. ಅಲ್ಲಿ ನಮ್ಮ ಪ್ರೀತಿಯ ರಾಕೇಶ್ ಬ್ರದರ್ ಸಿಕ್ಕರು, ಅಪ್ಪಟ ಕನ್ನಡಿಗರು, ತುಮಕೂರವರು. ಆಯ್ ಹೇಳಂಗಿಲ್ಲ ರೀ, ಕನ್ನಡದವ್ರು ಆಯ್ ಹೇಳ ಬಿಟ್ಬಿಡ್ಬೇಕು, ನಮಸ್ಕಾರ ಮಾತ್ರ ಹೇಳ್ಬೇಕು. ಸೊ ರಾಕೇಶ್ ಅವರ ತಾಯಿಯವರು ಇಲ್ಲಿದ್ದಾರೆ. ಹಾಗೆ ತಾಯಿಯವ್ರು, ನಿಮ್ಮ ಹೆಸರು? ಕಲ್ಯಾಣಿ ಮೇಡಮ್. ಸವಿತಾ ಅವರು. ಇನ್ನಿಬ್ರು ಕನ್ನಡಿಗರೇ ಆಡ್ ಆಗ್ತಾ ಇರೋ. ಬನ್ನಿ ಕನ್ನಡಿಗರೇ ಬನ್ನಿ. ಏನ್ ಹೆಸರು ನಿಮ್ದು? ರೋಹನ್. ನೋಡಿ ಸಡನ್ ಆಗಿ ಸಿಕ್ಕಿದ್ರು ರೋಹನ್. ನಿಮ್ಮ ಹೆಸರೇನು? ದಕ್ಷ. ಬನ್ರಿ ದಕ್ಷ ಅವರೇ. ಎಲ್ಲ ಕನ್ನಡಿ ಫಾಲೋವರ್ ಅಲ್ಲ, ಕನ್ನಡಿಗರು. ಫಾಲೋವರ್ ಆಗ್ಬಾರ್ದು ಯಾರನ್ನು. ಫಾಲೋ ಅಂದ್ರೆ ನಾವು ಹಾಕಿರೋ ದಾರಿ ನಡೆಯೋರು. ಯಾರು ನಾವು ಫಾಲೋವರ್ಸ್ ಆಗ್ಬಾರ್ದು. ನಮ್ಮ ಸ್ವಂತ ದಾರಿನ ಕಂಡ್ಕೊಳ್ಳೋರು ನಾವು ಗ್ಲೋಬಲ್ ಕನ್ನಡಿಗರು. ಇನ್ನೊಬ್ರು ಫಾಲೋವರ್ ಯಾವತ್ತೂ ಆಗ್ಬಾರ್ದು. ಯಾರು ಆಗ್ಬೇಡಿ ಅಂತ ಹೇಳ್ತೀನಿ. ಬಟ್ ಎಲ್ಲ ಪ್ರೀತಿ ಪ್ರೋತ್ಸಾಹ ಇರಲಿ. ಬಹಳ ಧನ್ಯವಾದ. ಹೇಳಿ ಬ್ರೋ, ನೀವು ಒಂದು ಸಬ್ಸ್ಕ್ರೈಬರ್? ವೆರಿ ಗುಡ್. ನೋಡ್ರಿ, ಸಿಂಗಾಪುರಲ್ಲಿ ಪಟ ಸಿಕ್ಬಿಟ್ರೆ ಎಲ್ಲ ಸ್ನೇಹಿತರು. ಬಹಳ ಖುಷಿ ಆಯ್ತು. ಅಮ್ಮನ ಮಾತುಗಳನ್ನ ಕೇಳಿ ಬಹಳ ಖುಷಿ ಆಯ್ತು. ಅಮ್ಮ ನನ್ನ ವಿಡಿಯೋಸ್ ನೋಡ್ತಾರಂತೆ, ಆದ್ರೆ ಲೈಕ್ ಮಾಡ್ತಾ ಇಲ್ವಂತೆ. ಬೇಜಾರಾಗ್ತಾ ಇದೆ ಅಮ್ಮ, ಬಹಳ ಬೇಜಾರಾಗ್ತಾ ಇದೆ. ಓಕೆ, ನೆಕ್ಸ್ಟ್ ಮಾಡ್ತೀರಾ? ಎಲ್ಲರೂ ಲೈಕ್ ಮಾಡೋದನ್ನ ಮರಿಬೇಡಿ. ಓಕೆ ಮೇಡಮ್, ನಿಮ್ಮ ಹೆಸರು? ಸವಿತಾ ಅವರು. ಸೊ ಇವರೆಲ್ಲ ಸುತ್ತಾಡಕ್ ಬಂದಿದ್ದಾರೆ ಸಿಂಗಾಪುರ. ಏನೇನು ಇಷ್ಟ ಆಯ್ತು ಬ್ರೋ? ಸಂತೋಷ. ಇದು ಆಕ್ಚುಲಿ ಸಂತೋಷ, ಗೊತ್ತಾ ನಿಮಗೆ? ನಮ್ಮ ಪದವನ್ನೇ ತಗೊಂಡಿರೋದು ಇವರು. ಸಂಸ್ಕೃತದ ಪದ ಸಂತೋಷನ ತಗೊಂಡು ಸಂತೋಷ ಅಂತ ಮಾಡಿರೋದು. ನಮ್ಮ ಬ್ರದರ್ ಹೇಳ್ಕೊಟ್ರು ಅವೆಲ್ಲ ನಮ್ಗೆ. ಓಕೆ, ಎಲ್ಲರನ್ನು ಮೀಟ್ ಮಾಡಿ ಬಹಳ ಖುಷಿ ಆಯ್ತು. ಸಿಂಗಾಪುರ್ನ ಚೆನ್ನಾಗಿ ಪ್ರವಾಸ ಮಾಡಿ ಇನ್ನು ಜಗತ್ನ ನೋಡಿ. ಓಕೆ ಮೇಡಮ್. ಇನ್ನೊಬ್ರು ಕನ್ನಡಿಗರ? ಇನ್ನೊಬ್ರು ಕನ್ನಡಿಗರು. ಏನ್ರಿ ಕನ್ನಡಿಗರು? ಗ್ಲೋಬಲ್, ಇಡೀ ಕರ್ನಾಟಕನೇ ಬಂದಂಗಿದೆ. ಗ್ಲೋಬಲ್ ಕನ್ನಡಿಗರು ಇಡೀ ವಿಶ್ವದ ಮೂಲೆಯಲ್ಲಿದ್ದಾರೆ. ಬಹಳ ಖುಷಿ ಆಗ್ತಾ ಇದೆ. ನಿಮ್ದು ಯಾವ ಊರು? ಅವರು ಬೆಂಗಳೂರು. ಓಕೆ, ನೀವು ಬೆಂಗಳೂರು? ಮೇಡಮ್ ಯಾರು ಸತ್ಯ ರಾಕೇಶ್ ಹೇಳ್ರಿ, ಇವ್ರ ಮಕ್ಕಳು ಅಂತ ಹೇಳಕ್ ಸಾಧ್ಯನಾ? ಇವರು ಏನ್ ಮೇಡಮ್ ಇದು? ಕೂರ್ಗ್ ಸ್ಪೆಷಲ್ ಊಟ ಏನೋ ಇದೆ ಮೇಡಮ್. ನಮ್ಮನ್ನು ಕರೀತೀರಾ? ಪಂದಿ ಕರಿ ಮಾಡ್ಕೊಡ್ತೀರಾ? ಓಕೆ, ನೀವು ಇಬ್ರು ಅಮ್ಮಂದ್ರೆ ಊಟ ಕರೆದು ಚೆನ್ನಾಗಿ ನೋಡ್ಕೋಬೇಕು. ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ ನನ್ಗೆ, ಬರ್ತೀನಿ. ಬಹಳ ಖುಷಿ ಆಯ್ತು. ಜೈ ಕರ್ನಾಟಕ. ಜೈ ಕರ್ನಾಟಕ. ಬಹಳ ಖುಷಿ ಆಯ್ತು. ಬನ್ನಿ ಫೋಟೋ ತಗೊಳ್ಳೋಣ. ಥ್ಯಾಂಕ್ ಯು ಥ್ಯಾಂಕ್ ಯು. ಎಲ್ಲ ನಿಮ್ಮ ಆಶೀರ್ವಾದ. ಶುಭ ಸಂಜೆ ನನ್ನ ಪ್ರೀತಿಯ ಸ್ನೇಹಿತರೆ. ನಾವಿದ್ದೀವಿ ಸಿಂಗಾಪುರದ ಫೇಮಸ್ ಆದ ಚೈನಾ ಟೌನ್ನಲ್ಲಿ. ಈ ಒಂದು ಚೈನಾ ಟೌನ್ನಲ್ಲಿ ಏನು ಸ್ಪೆಷಲ್ ಅಂದರೆ ಹಾಕರ್ ಸ್ಟ್ರೀಟ್. ಇಡೀ ಸಿಂಗಾಪುರದ ದೇಶದಲ್ಲಿ ಬೀದಿ ವ್ಯಾಪಾರಿಗಳು ಬೀದಿಯಲ್ಲಿರಲ್ಲ, ಅಂಗಡಿ ಒಳಗಿರ್ತಾರೆ. ಯಾಕೆಂದರೆ ಇಲ್ಲಿ ಸ್ಟ್ರೀಟ್ ಫುಡ್ ಸೆಲ್ಲಿಂಗು ಅಲೌಡ್ ಇಲ್ಲ. ಎಲ್ಲರೂ ತಮ್ಮ ತಮ್ಮ ಅಂಗಡಿ ಒಳಗಿರ್ತಾರೆ. ಈ ಎಲ್ಲ ಒಟ್ಟಿಗೆ
ಒಂದು ಅಂಗಡಿಯ ಸಮೂಹವನ್ನು ಹಾಕರ್ ಸ್ಟ್ರೀಟ್ ಅಂತ ಕರೀತಾರೆ. ಇಲ್ಲಿ ನಿಮಗೆ ಥರಥರವಾದ ವಿಧವಾದ ಸಿಂಗಾಪುರಲ್ಲಿ ತಿನ್ನುವಂತಹ ಊಟ ತಿಂಡಿಗಳ ಸಮಾಗಮ ಸಿಗುತ್ತೆ. ಆ ಒಂದು ಸಮಾಗಮದಲ್ಲಿ ಏನೇನು ರುಚಿಯಾದ ಊಟಗಳು ಸಿಗುತ್ತೆ, ಹೇಗಿರುತ್ತೆ, ಅದರ ರುಚಿ ಏನು, ಪ್ರತಿಯೊಂದು ತಿಳಿಸ್ಕೊಡ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಬನ್ನಿ ಹೋಗೋಣ ಸಿಂಗಾಪುರಿನ ಸ್ಟ್ರೀಟ್ ಫುಡ್ ವ್ಲಾಗ್. ಲೆಟ್ಸ್ ಬಿಗಿನ್. ಈಗ ಊಟದ ಸಮಯ ವಿತ್ ಲಾಫಿಂಗ್ ಬುದ್ಧ. ಈ ಒಂದು ಹಾಕರ್ ಸೆಂಟರ್ನ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಮಧ್ಯದಲ್ಲಿ ಸೀಟ್ಸ್ ಇರುತ್ತೆ. ಆ ಕಡೆ ಈ ಕಡೆ ಸಿಂಗಾಪುರ್ ಕುಸೀನು ಹಾಗೆ ವರ್ಲ್ಡ್ ಕುಸೀನು ಎಲ್ಲ ಸೆಂಟರ್ಸ್ದು ಕ್ಲೀನ್ ಆ್ಯಂಡ್ ನೀಟಾಗಿ ಊಟ ತಿಂಡಿ ಮಾಡಿಕೊಡ್ತಾರೆ. ಮತ್ತು ಬಹಳ ಅಫೋರ್ಡಬಲ್ ರೀತಿಯಲ್ಲಿ ಮಾಡಿಕೊಡ್ತಾರಂತೆ. ಅಂದರೆ ಈ ಬೇರೆ ಬೇರೆ ಕಡೆ ರೆಸ್ಟೋರೆಂಟ್ಗಿಂತ ಕಮ್ಮಿ ದರದಲ್ಲಿರುತ್ತೆ. ಬಂದು ತೊಗೊಂಡು ಎಲ್ಲಿ ಬೇಕೋ ಕೂತ್ಕೊಂಡು ಊಟ ಮಾಡ್ಬೋದು. ನೋಡೋಣ ಇವತ್ತು ಏನೇನು ಸಿಗುತ್ತೆ, ನಾವು ಸ್ವಲ್ಪ ಊಟ ಟ್ರೈ ಮಾಡೋಣ. ಸಿಂಗಾಪುರ್ದು ಬಹಳ ಫೇಮಸ್ ಆದ ಚಿಕನ್ ರೈಸ್ ಇದು. ವೆಜಿಟೇರಿಯನ್ಸ್ ಬಂದರೂ ಕೂಡ ವೆಜಿಟೇರಿಯನ್ ಫುಡ್ ಕೂಡ ಸಿಗುತ್ತೆ. ಲಾಸ್ಟಲ್ಲಿ ದೇವಸ್ಥಾನವನ್ನು ಕೂಡ ಮಾಡಿದ್ದಾರೆ. ಇಲ್ಲಿ ಕಪ್ಪೆ ಚಿಪ್ ಮಾಡ್ತಾ ಇದ್ದಾರೆ. ಇಲ್ಲಿ ಸಿಗೋ ಕೆಲವು ತಿಂಡಿಗಳನ್ನ ತೋರಿಸ್ತೀನಿ. ಫ್ರೈಡ್ ಆಯಿಸ್ಟರ್ ಆಮ್ಲೆಟ್ಟು, ಸೀ ಫುಡ್ ಡಿಲೈಟು, ಅದಾದಮೇಲೆ ಕ್ಯಾರೆಟ್ ಕೇಕ್ ಅಂತ ಇದೇನೋ, ಕ್ಯಾರೆಟ್ ಕೇಕ್ ಬ್ಲ್ಯಾಕು, ಸೋಯಾ ಸಾಸ್ ಯೂಸ್ ಮಾಡ್ತಾರೆ, ಪ್ರಾನ್ ನೂಡಲ್ಸು, ಬೇರೆ ಬೇರೆ ರೀತಿಯ ನೂಡಲ್ಸು ಎಲ್ಲನೂ ಅಫೋರ್ಡಬಲ್ ಪ್ರೈಸಲ್ಲಿದೆ. ಇಲ್ಲಿಯ ಮಟ್ಟಕ್ಕೆ ಹೋಲಿಸ್ಕೊಳ್ಳೋದಾದರೆ ಸರಿ ಸುಮಾರು ಒಂದು 350ರಿಂದ 400 ರೂಪಾಯಿ ಬಡ್ಜೆಟ್ ಒಳಗಿದೆ. 3 ರೀತಿ ಇದೆ, ಚಿಕ್ಕದು, ದೊಡ್ಡದು, ಅತಿ ದೊಡ್ಡದು. ನಾನ್ ವೆಜಿಟೇರಿಯನ್ಸ್ಗೆ ಎಲ್ಲ ಟ್ರೈ ಮಾಡ್ಬೋದು ಇಲ್ಲಿ. ಇದು ಜ್ಯೂಸ್ ಫಾರ್ಮ್ ಅಂದ್ಬಿಟ್ಟು ಹಣ್ಣು ತರಕಾರಿ ಈ ಥರ ಹೆಲ್ದಿಯರ್ ಆಪ್ಷನ್ಸ್ನ ಮಾರ್ತಾ ಇರುವಂತಹ ಜಾಗ. ಒಂದು ಕೋಕೋನಟ್ಗೆ ಆಲ್ಮೋಸ್ಟ್ 180 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ. ಹಾಗೆ ಬೇರೆ ಬೇರೆ ರೀತಿ ಜ್ಯೂಸ್ಗಳು. ಸೊ ವೆಜಿಟೇರಿಯನ್ಸ್ಗೆ ಈ ಥರ ಆಪ್ಷನ್ಸ್ ಯೂಸ್ ಮಾಡ್ಬೋದು. ಈಗ ನಾವೇನು ತೊಗೊಳೋದು ಅಂದರೆ ಕನ್ಫ್ಯೂಷನ್ನು. ಸೊ ಸಿಂಗಾಪುರಲ್ಲಿ ಹಯನೀಸ್ ಚಿಕನ್ ರೈಸ್ ಅಂತ ಕೊಡ್ತಾರೆ. ಇದು ಬಹಳ ಫೇಮಸ್ಸು. ಬಟ್ ಸಪ್ಪೆ ಊಟ ಇದೆ ಸ್ವಲ್ಪ. ಈ ಥರ ಸಿಂಪಲ್ ಆಗಿ ಅನ್ನ ಇರುತ್ತೆ, ಅನ್ನದ ಪಕ್ಕ ಚಿಕನ್ನು, ಅದು ಜೊತೆ ಒಂದು ಸಾಸ್ ಕೊಡ್ತಾರೆ. ಇದು ಇಲ್ಲಿಯ ಸಿಂಪಲ್ ಊಟ, ಬಟ್ ಸಿಕ್ಕಾಪಟ್ಟೆ ಫೇಮಸ್ ಊಟ. ಇದು ಬಹಳ ಫೇಮಸ್ ಇಲ್ಲಿಯ ಡಿಶ್ ಏನಪ್ಪ ಅಂದರೆ ಸೋಯಾ ಹಾಲಿಂದ ಮಾಡಿರುವಂತಹ ಮೊಸರು. ಅಂದರೆ ಒಂದು ಪುಡ್ಡಿಂಗ್ ಥರ, ಕಸ್ಟರ್ಡ್ ಥರ ಇರುತ್ತೆ. ಅದನ್ನು ಗಟ್ಟಿ ಮಾಡಿ ಇಟ್ಟಿರ್ತಾರೆ, ಅದನ್ನು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಜನ ಕ್ಯೂ ಮಾಡಿದ್ದಾರೆ. ಎಲ್ಲ ಕಡೆನೂ ಡಿಸಿಪ್ಲಿನು ಸಿಂಗಾಪುರಲ್ಲಿ, ಯಾವುದಕ್ಕೂ ನುಗ್ಗಲ್ಲ. ಪೇಷನ್ಸಿಂದ ನಿಂತ್ಕೊಂಡು ಆರಾಮಾಗಿ ತಗೋತಾರೆ. ಎಲ್ಲರೂ ಬಾರಿಸ್ತಾ ಇದ್ದಾರೆ. ನನಗೂ ಹಸ್ವಾಗ್ತಾ ಇದೆ. ಇದೇನೋ ನೇತಾಕ್ಬಿಟ್ಟವ್ರೆ ಬೇಕಾದಷ್ಟು ರೀತಿಯ ಚಿಕನ್ನು, ಪೋರ್ಕು. ನೋಡ್ರಿ ಹೆಂಗಿದೆ ಅಂತ. ಅಯ್ಯೋ ಯಪ್ಪ, ಚೆನ್ನಾಗಿದೆ ಈ ಅಂಗಡಿ. ನಾವೇನೋ ತೊಗೊಳ್ಳೋಣ. ಆನ್ಮಿ ಅಂದರೆ ವಿಯೆಟ್ನಾಮೀಸ್ ಸ್ಟೈಲ್ ಸ್ಯಾಂಡ್ವಿಚ್ಚು. ಸಿಂಗಾಪುರಲ್ಲಿ ಕೂಡ ಸಿಗುತ್ತೆ, ಸೌತ್ ಈಸ್ಟ್ ಏಷ್ಯಾದ ಎಲ್ಲ ಕಡೆ ಸಿಗುತ್ತೆ. ಬ್ರೆಡ್ ಇಷ್ಟಪಡೋರು ಈ ಒಂದು ಡಿಶನ್ನು ತೊಗೋಬೋದು. ಅಂದರೆ ಬ್ರೆಡ್ ಮಧ್ಯ, ಉದ್ದ ಇರುವಂತಹ ಬ್ರೆಡ್ ಮಧ್ಯ ನಿಮಗೆ ಬೇರೆ ಬೇರೆ ಸ್ಟಫಿಂಗ್ಸ್ನ ಹಾಕ್ಕೊಡ್ತಾರೆ. ಇದೇ ಬಾನ್ಮಿ, ಅದರೊಳಗೆ ಬೇರೆ ಬೇರೆ ರೀತಿಯ ಸ್ಟಫಿಂಗ್ಸ್ ಹಾಕಿ ಕೊಡ್ತಾರೆ, ಒಂಥರ ಸಬ್ವೆ ಥರ. ಈ ಪಪ್ಪಾಯ ಅಂತ ಒಂದು ಡಿಶ್ ಇದೆ, ಚೆನ್ನಾಗಿ ಕಾಣಿಸ್ತದೆ, ಒಂಥರ ಸುಶಿ ಥರ. ಅದಕ್ಕೆ ಆರ್ಡರ್ ಮಾಡಿದೆ ಮೇಡಮ್ ಹತ್ರ. ಹೆಂಗೆ ಮಾಡ್ತೀರಾ ತೋರಿಸ್ತೀರಾ ಅಂತ ಕೇಳಿದೆ. ಓಕೆ ಅಂತ ಹೇಳಿದ್ರು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಫಾರ್ ಶೋಯಿಂಗ್ ಅಸ್. ಒಂದು ತೆಳುವಿರೋ ದೋಸೆ, ನೀರು ದೋಸೆ ಥರ ಇದೆ ಅದು. ನೋ ಪ್ರಾಬ್ಲಮ್. Now you can put everything. What is that, madam? Garlic paste ಹಾಕಿದ್ರು. Raw garlic paste. Fish sauce. Okay. ಮೀನಿನ ಸಾಸು ಇಲ್ಲಿಯ ಬಹಳ ಮುಖ್ಯವಾದ ಇಂಗ್ರೀಡಿಯೆಂಟು. ಪೀನಟ್ ವಿತ್ ಕ್ರಿಸ್ಪೀಸು, ಎಗ್ಗು, ಪಪಾಯ, ಕುಕುಂಬರ್, ಓಕೆ, ಸೌತೆಕಾಯಿ, ಟರ್ನಿಪ್, ಓಕೆ, ಟರ್ನಿಪ್ ಹಾಕಿದ್ರು. ಟರ್ನಿಪ್ ಅಂದರೆ ಕೋಸ್ಗೆಡ್ಡೆ, ಗಡ್ಡೆಕೋಸು, ಕೊರಿಯಾಂಡರು. ಸೊ ಇದಿಷ್ಟನ್ನು ಸುತ್ತಬಿಟ್ಟು
ರೋಲ್ ಥರ ಮಾಡಿ ಸುಶಿ ಥರ ಕಟ್ ಮಾಡ್ತಾ ಇದ್ದಾರೆ. ನೈಸ್. ಒಂದು ತಟ್ಟೆಯಲ್ಲಿಟ್ಟು ಚಾಪ್ ಸ್ಟಿಕ್ಸ್. ಸೊ ಹೌ ಟು ಈಟ್ ವಿತ್ ಸಾಸ್ ಆರ್ ನೋ ಸಾಸ್? No, just take. ಟೇಕ್ ಆ್ಯಂಡ್ ಈಟ್. You try. ಓಕೆ ಮೇಡಮ್. ಸೊ ಈ ಒಂದು ಡಿಶ್ಗೆ ಇವರು ತಗೊಳ್ತಾ ಇರೋದು ಆಲ್ಮೋಸ್ಟ್ 200 ರೂಪಾಯಿ. 200 ರೂಪಾಯಿ 100. ಮೇಡಮ್ ಹೇಳ್ತಾ ಇದ್ದಾರೆ ಇದು ಸಿಂಗಾಪುರ್ ಲೋಕಲ್ ಫುಡ್ ಅಂತೆ, ಟ್ರೈ ಮಾಡೋಣ ಹೇಗಿರುತ್ತೆ ಅಂತ ಹೇಳ್ತೀನಿ, ಹಂಗೆ ಲೈವಲ್ಲಿ ಹೇಳ್ತೀನಿ. ಚಾಪ್ ಸ್ಟಿಕ್ಕಲ್ಲಿ ತಿನ್ನೋದನ್ನು ಕಲೀರಿ, ಸೌತ್ ಈಸ್ಟ್ ಏಷ್ಯಲ್ಲಿ ಭಾಳ ಹೆಲ್ಪ್ ಆಗುತ್ತೆ. ಆಹಾ, ಒಳಗೆ ನೋಡಿ ಆ ಗೆಡ್ಡೆಕೋಸು, ಕಡಲೆ ಬೀಜ, ಗಾರ್ಲಿಕ್ಕು, ಫಿಶ್ ಸಾಸು ಎಲ್ಲ ಕಾಣಿಸ್ತಾ ಇದೆ. ಫಸ್ಟ್ ಇದರ ಸುವಾಸನೆ ಪರಿಮಳವನ್ನು ತಗೊಳ್ಳೋಣ. ಘಮಘಮ ಅಂತ ಇದೆ. ಫಸ್ಟು ಸ್ವೀಟ್ ಬಂತು, ಅದಾದ್ಮೇಲೆ ಗಾರ್ಲಿಕ್ದು ಖಾರ ಬಂತು, ಘಾಟ್ ಬಂತು. ಒಂಥರ ರೋಲ್ ರೀ, ಸುಶಿ ರೋಲ್ ಥರನೇ ಇದೆ, ಬಟ್ ಸಖತ್ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ. ಥ್ಯಾಂಕ್ ಯು ಮೇಡಮ್. Nice. ಪಪಾಯ ಇಸ್ ಗುಡ್ ಡಿಶ್. ಐ ಲೈಕ್ ದ ನೇಮ್ ಪಪಾಯ. ಥ್ಯಾಂಕ್ ಯು ಮ್ಯಾಮ್. Thank you. ಏನಪ್ಪ ಅಂದರೆ ಮೇಡಮು ಹಾಗೆ ಮುಖ ತೋರಿಸೋಗಿಲ್ಲ, ಮಾಸ್ಕ್ ಹಾಕೊಂಡೇ ತೋರಿಸ್ಬೇಕು. ಈ ಇಡೀ ಅಂಗಡಿಗಳಲ್ಲಿ ಎಲ್ಲರೂ ಮಾಸ್ಕ್ ಹಾಕೊಂಡೇ ಕೆಲಸ ಮಾಡಬೇಕಂತೆ. ಈ ಒಂದು ಪಪಾಯ ಡಿಶನ್ನ 20 ವರ್ಷದಿಂದ ಮಾಡ್ತಾ ಇದ್ದಾರೆ. ಸೊ ಯು ಲೈಕ್ ಡೂಯಿಂಗ್ ಇಟ್ ಫ್ರಮ್ 20 years. 20 over years. So this is a very famous dish? Yeah. At Okay. Singapore. So good. And what else do you suggest I should eat? Pure Singapore food, what should I eat? Tell me, I go eat. Here. Yeah. Number one dish. Number one. I think they are closed already. Close. They rest already. ಈ ಒಂದು ಹಾಕರ್ ಸ್ಟ್ರೀಟ್ಗೆ ಮಧ್ಯಾಹ್ನ ಬರೋದು ಉತ್ತಮ. ಯಾಕೆಂದರೆ ಮಧ್ಯಾಹ್ನ ಬಂದರೆ ಎಲ್ಲ ಅಂಗಡಿಗಳು ಓಪನ್ ಇರುತ್ತೆ. ಅದೇ ನೀವು ಸಂಜೆ ಅಥವಾ ರಾತ್ರಿ ಬಂದರೆ ಕೆಲವು ಅಂಗಡಿಗಳು ಕ್ಲೋಸ್ ಆಗಿಬಿಟ್ಟಿರುತ್ತೆ. ಈಗ ಇನ್ನೂ 7:30 ಅಷ್ಟೇ, ಆಲ್ರೆಡಿ ಅರ್ಧಕ್ಕರ್ಧ ಅಂಗಡಿಗಳು ಕ್ಲೋಸ್ ಆಗಿಬಿಟ್ಟಿವೆ. ಸಿಂಗಾಪುರ್ ಕುಸಿನ್ ಅಂದರೆ ಸ್ವಲ್ಪ ಮಿಕ್ಸ್ ಆಫ್ ಥಾಯ್, ವಿಯೆಟ್ನಮೀಸ್, ಎಲ್ಲನೂ ಸೌತ್ ಈಸ್ಟ್ ಏಷ್ಯನ್ ಕುಸಿನ್ ಮಿಕ್ಸ್ ಇದೆ. ಇವ್ರದ್ದೇ ಎಕ್ಸ್ಕ್ಲೂಸಿವ್ ಡಿಶಸ್ ಅಂದ್ಬಿಟ್ಟು ಕೆಲವು ಮಾತ್ರ ಇರೋದು. ಲಕ್ಸಾ ನೂಡಲ್ಸು ಮತ್ತು ಅದು ಅದೇ ಎಂಥದ್ದು ಚಿಕನ್ ರೈಸ್. ಚಿಕನ್ ರೈಸು, ಅದು ಹೆಸರು ಏನದು ಫುಲ್ ಹೆಸರು? ಹಯನೀಸ್ ಚಿಕನ್ ರೈಸ್. ಹಾಂ, ಲಕ್ಸಾ ಅಂತ ಒಂದು ಡಿಶ್ ಇದೆ. ಸಿಂಗಾಪುರ್ದೇ ಒರಿಜಿನಲ್ ಡಿಶ್ ಅಂದ್ಬಿಟ್ಟು ಲಕ್ಸಾ ನೂಡಲ್ಸು, ಅದೊಂದು ಸ್ವಲ್ಪ ಸೂಪಿ ನೂಡಲ್ಸು. ಅದು ಬಿಟ್ಟರೆ ಹಯನೀಸ್ ಚಿಕನ್ ರೈಸ್ ಅಂದ್ಬಿಟ್ಟು ಎರಡೂ ಚೆನ್ನಾಗಿರುತ್ತೆ, ಎರಡನ್ನೂ ಟ್ರೈ ಮಾಡ್ಬೋದು. ಈಗ ಸಿಂಗಾಪುರ್ನ ಸ್ಪೆಷಲ್ ಲಕ್ಸಾ ನೂಡಲ್ಸ್ನ ಟ್ರೈ ಮಾಡೋಣ. ಬೇರೆ ಬೇರೆ ರೀತಿಯ ವೆರೈಟೀಸ್ ಇದೆ, ಯಾವ ವೆರೈಟೀಸ್ ಚೆನ್ನಾಗಿರುತ್ತೆ ಇವ್ರನ್ನೇ ಕೇಳೋಣ. ಸರ್, ವಿಚ್ ಲಕ್ಸಾ ಇಸ್ ವೆರಿ ಗುಡ್? Yeah, Manasa, very nice. ವಿಚ್ ಒನ್? ವಿಚ್ ಚಿಕ್? You see, I think number. Everything good. Every laksa very good. Everything else. Okay, give me one good laksa. Good, sir. I give you number 10 or 11. Very nice. Which one? Number 10. Number 10. Okay. Number 11. Okay, number 10. Okay, sir. Can I show how you make it? Okay, good. Okay, sir. Which number do you want? Number, you said number 10, right? Yeah. Okay, number 10. So he will make laksa now for us, the special Singaporean food. ಹೆಂಗೆ ಮಾಡ್ತಾರೆ ತೋರಿಸ್ತೀನಿ ನಿಮಗೆ. ಫಸ್ಟು ಪ್ರಾನ್ಸ್ ತೊಗೊಂಡ್ರು, ಅದಾದ್ಮೇಲೆ ಇನ್ನೊಂದೇನೋ ತೊಗೊಂಡ್ರು, ಅದೇನೋ ಗೊತ್ತಿಲ್ಲ. ಸೋಯಾ ಹೂವು ಆ್ಯಸ್ ಆಲ್ವೇಸ್. ಅಲ್ಲಿ ನೂಡಲ್ಸ್ ತೊಗೊಂಡ್ರು, ಅದನ್ನು ಹಾಕಿದ್ರು. ಎಲ್ಲದನ್ನು ಮಿಕ್ಸ್ ಮಾಡಿದ್ರು. You want chili? ವಾಟ್ ಇಸ್ ದಿಸ್? Fish cake. ಫಿಶಾ? Fish cake. Fish cake. ಫಿಶ್ ಕೇಕ್. ಫಿಶ್ ಕೇಕ್. ಓಕೆ, ಮೀನಿನ ಕೇಕು. ಇದನ್ನಿಷ್ಟನ್ನು ಅಲ್ಲಾಡಿಸಿ ಬೇಯಕ್ಕೆ ಬಿಡ್ತಾ ಇದ್ದಾರೆ. ಹೈ ಟೆಂಪ್ರೇಚರ್ ವಾಟರ್ ಇಟ್ಟಿರ್ತಾರೆ. ಆ ಹೈ ಟೆಂಪ್ರೇಚರ್ ವಾಟರಲ್ಲಿ ಹಾಂ, ವಾಟ್ ಈಸ್ ಇಲ್ಲಿಂದ ತಗೊಳ್ಳಿ. ಅದೇನು ಏನು ಕಾಣಲ್ಲ. ಹಾಂ, ಓಕೆ ಓಕೆ, ಥ್ಯಾಂಕ್ ಯು ಸರ್. ಸೊ ಎಲ್ಲದನ್ನು ಬೇಯಿಸ್ಕೊಂಡ್ಮೇಲೆ ಒಂದು ಬೌಲ್ಗೆ ಹಾಕಿದ್ರು. ವಾಟ್ ಈಸ್ ದಟ್ ಸರ್? ಕ್ರ್ಯಾಂಪ್ ಹಾಕಿದ್ರು, ಸೀ ಫುಡ್ಡು. ಅದ್ರ ಮೇಲೆ ಪ್ರಾನ್ಸು.
ಅದರ ಮೇಲೆ ಗ್ರೇವಿ, ಅದರ ಮೇಲೆ ಸ್ವಲ್ಪ ಸೋಯಾ ಸಾಸು. ಲಕ್ಸಾ ರೆಡಿ. $7. ಓಕೆ, $7 ಅಂದರೆ ಆಲ್ಮೋಸ್ಟು ಎಷ್ಟಪ್ಪ? ಸೊ ಇದಕ್ಕೆ $420. No, Jayama. ಸರ್, ಬೇರೆ ಬೇರೆ ರೀತಿಯ ಕಾಂಡಿಮೆಂಟ್ಸ್ ಇಟ್ಟಿರ್ತಾರೆ, ಇದನ್ನೆಲ್ಲ ನೀವು ಅದ್ರ ಮೇಲೆ ಹಾಕೋಬೋದು. ಸೊ ಯಾವ್ಯಾವ ಚೆನ್ನಾಗಿರುತ್ತೆ ಅಂದರೆ ಈ ಮೆಣಸಿನ್ಕಾಯಿ ಇದು ಚೆನ್ನಾಗಿರುತ್ತೆ, ಸಾಸು ಇದು ಹಾಕೊಳ್ಳೋಣ. No, Jayama, man. ಅದಾದಮೇಲೆ ಗಾರ್ಲಿಕ್ದು ಪುಡಿ ಸಕ್ಕತ್ತಾಗಿರುತ್ತೆ, Hello. ಇದನ್ನು ಹಾಕೊಳ್ಳೋಣ. ಅದಾದಮೇಲೆ ಇದು ಚೆನ್ನಾಗಿರುತ್ತೆ, ಇದನ್ನು ಹಾಕ್ಕೊಂಡು ಬ್ಯಾಟಿಂಗ್ Okay, deal. ಮಾಡೋಣ. You guys from? ಇಂಡಿಯಾ. ಎಸ್. I tell him you from India, he don't believe. ಓ ಸರ್, ಹಲೋ ಸರ್, ಹೌ ಆರ್ ಯು? ಸರ್, ಹೌ ಆರ್ ಯು? Which part of India? ಬೆಂಗಳೂರು. Bangalore. Yes. The southern side. Yeah, South. Yeah. Okay. So which beer is famous in Singapore? Well, most people they take the local beer, Tiger. Tiger? Yeah. And But how? I take this because it's stronger. Oh, Barons. Yeah, it's How much is one beer? This is you have to ask him. No, generally I'm asking you. Yeah, it's about almost $9. $9 for one beer, which is yeah. So the percentage is a bit higher. Okay. 20%. It's like in India, you all guys drink the 14%. Kingfish. You like to eat groundnuts with your beer? this is normal for us. Oh, okay. Same like India. Yeah. Yes. Nice meeting you guys. Okay. ಸೆಕ್ಷನ್ ಅಲ್ಲಿ ಮೈಲೋ ಡೈನೋಸರ್ ಅಂದ್ಬಿಟ್ಟು ಒಂದು ಪಾಪ್ಯುಲರ್ ಡ್ರಿಂಕ್ ಇದೆ, ಅದನ್ನ ಹೆಂಗ್ ಮಾಡ್ತಾರೆ ನೋಡೋಣ. ನಾನು ನಮ್ಮ ಹುಡುಗ ಒಟ್ಟಿಗೆ ಶೇರ್ ಮಾಡ್ತೀವಿ. ಇಲ್ಲಿ ಫೇಮಸ್ ಅದು. ತುಂಬಾ ಫೇಮಸ್. ಹೆಂಗ್ ಮಾಡ್ತಾರೆ ನೋಡೋಣ. ಐಸ್ ಹಾಕಿದ್ರು, ಅದಾದ್ಮೇಲೆ ಏನು ಮಾಡ್ತಾರೆ ಅನ್ನೋದು ಪ್ರಾಸೆಸ್ನ ತೋರಿಸ್ತೀನಿ. ಬೂಸ್ಟ್ ಕುಡಿತೀವಲ್ಲ ಅದೇ ಥರ ಇಲ್ಲಿ ನೆಸ್ಲೆ ಕಂಪ್ನಿಯ ಮೈಲೋ ಸಿಕ್ಕಾಪಟ್ಟೆ ಕುಡಿತಾರೆ. ಶುಗರ್ ಜಾಸ್ತಿ, ಅಪರೂಪಕ್ಕೆ ಕುಡೀರಿ. ಟ್ರೈ ಮಾಡೋಣ ಅಂತ ಮಾಡ್ತಾ ಇದೀವಿ ಅಷ್ಟೇ. ಬಿಸಿನೀರು ಒಳಗೆ ಚೆನ್ನಾಗಿ ಮೈಲೋನ ಸುರಿದ್ರು 5-6 ಸ್ಪೂನ್ನ. ಅದಾದಮೇಲೆ ಅಲ್ಲಾಡಿಸಿ ಅದ್ರ ಒಳಗೆ ಕಂಡೆನ್ಸ್ಡ್ ಮಿಲ್ಕು. ಓಕೆ, ಕಂಡೆನ್ಸ್ಡ್ ಮಿಲ್ಕ್ ಹಾಕಿದ್ರು, ಅದರಲ್ಲೂ ಸಕ್ಕರೆ, ಅದರ ಮೇಲೆ ಒಂದು ಸ್ವಲ್ಪ ಬಿಸಿನೀರು. ಇನ್ನೇನಿಲ್ಲ ರೀ, ಅದನ್ನೇ ಕೋಲ್ಡ್ ಮಾಡಿಕೊಡ್ತಾರೆ. ಬಟ್ ಇಲ್ಲಿ ಸ್ವಲ್ಪ ಫೇಮಸ್ ಈ ಡ್ರಿಂಕ್, ಅದಕ್ಕೆ ಟ್ರೈ ಮಾಡೋಣ ಅಂತ ನಿಮಗೂ ತೋರಿಸೋಣ ಅಂತ. ಸೊ ಬಿಸಿಯಾಗಿರೋದನ್ನು ಐಸ್ ಒಳಗೆ ಹಾಕಿದ್ರು. ಈಗ ಡೈನೋಸರ್ ಮಾಡ್ತಾರೆ ಅದನ್ನು. ಅದರ ಮೇಲೆ ಚೆನ್ನಾಗಿ ಮೈಲೋ ಪುಡಿಯನ್ನು ಸುರಿದ ನಂತರ ಪ್ಯಾಕ್ ಮಾಡಬೇಡಿ ಅಂತೇಳಿ. ಅಂಕಲ್ ಸರ್ ಡೋಂಟ್ ಪ್ಯಾಕ್. ಓಕೆ, ನೋ ಪ್ರಾಬ್ಲಮ್. ಕಾರ್ಡ್ ತೊಗೊಳಕ್ಕೆ 10% ಎಕ್ಸ್ಟ್ರಾ ಕೇಳ್ತಾನೆ ಗುರು, ಅದಕ್ಕೋಸ್ಕರ ಕ್ಯಾಶ್ ಕೊಡ್ತಾ ಇದ್ದೀವಿ. ನೋಡಿ, ಇದೆ ಸಿಂಗಾಪುರಿಯನ್ ಡಾಲರು. $1 ಸಿಂಗಾಪುರ್ ಡಾಲರ್ 62 ಭಾರತೀಯ ರೂಪಾಯಿ. ಇದ್ರ ಮೇಲೆ ಸ್ಪೋರ್ಟ್ಸ್ ಗಿಟ್ಸ್ ಎಲ್ಲ ಇದೆ. I'd like to water, please. How much is it? ತೊಗೊಳ್ಳಿ ಥ್ಯಾಂಕ್ ಯು. ಸರ್. ಸೊ ಈಗ ಊಟಕ್ಕೆ ಸಿದ್ಧವಾಗಿದ್ದೀವಿ, ಟೇಬಲ್ ಚೇಂಜ್ ಮಾಡೋಣ. ಸೊ ಇಲ್ಲಿಯ ಫೇಮಸ್ ಆದ ಲಕ್ಸಾ ನೂಡಲ್ಸು, ಹಾಗೆ ಇನ್ನೊಂದು ಏನದು ಮೈಲೋ ಡೈನೋಸರ್. ಇದ್ರ ಮೇಲೆ ಆ್ಯಕ್ಚುಲಿ ಲಿಚ್ಚಿ ಇಡ್ತಾರಂತೆ, ಅಂದರೆ ಡೈನೋಸರ್ ಮೊಟ್ಟೆ ಇಟ್ಟಂಗೆ. ಇವೆರಡು ಬಹಳ ಫೇಮಸ್ಸು, ಅದಕ್ಕೋಸ್ಕರ ಟ್ರೈ ಮಾಡೋಣ ಅಂದ್ಕೊಂಡು ಎರಡನ್ನೂ ತೊಗೊಂಡ್ವಿ. ಇನ್ನು ಬೇರೆ ಬೇರೆ ಊಟ ತಿಂಡಿಗಳನ್ನು ನೆಕ್ಸ್ಟ್ ಸಮಯ ಸಿಕ್ಕಾಗ ತೊಗೊಂಡು ತೋರಿಸ್ತೀನಿ. ಸೊ ಈಗ ಫಸ್ಟು ಟ್ರೈ ಮಾಡೋಣ ಲಕ್ಸಾ ನೂಡಲ್ಸ್ನ. ಸೀ ಫುಡ್ ಇದೆ, ಇದರಲ್ಲಿ ಚಿಕನ್ ಇದೆ, ಬೇರೆ ಬೇರೆ ಆಪ್ಷನ್ಸ್ ಇದೆ, ನಿಮ್ಗೆ ಯಾವ್ದು ಬೇಕೋ ಅದನ್ನು ತೊಗೋಬೋದು. ಇದರಲ್ಲಿ ಫಸ್ಟು ನಂಗೆ ಸಿಗ್ತಾ ಇರೋದು ಶ್ರಿಂಪ್ ಮೀಸೆ, ಸೀಗಡಿಯ ಮೀಸೆ. ಸೊ ಶ್ರಿಂಪ್ಸ್ ಯಾರ್ಯಾರಿಗೆ ಇಷ್ಟನೋ ಇಲ್ಲಿ ಟ್ರೈ ಮಾಡ್ಬೋದು, ಸೀ ಫುಡ್ ಚೆನ್ನಾಗಿರುತ್ತೆ. ಮತ್ತು ಸಿಂಗಾಪುರ್ನ ಕ್ಲೆನ್ಲಿನೆಸ್ ಕ್ವಾಲಿಟಿ ಆಗ್ಬೋದು, ಹೈಜೀನ್ ಕ್ವಾಲಿಟಿ ಆಗ್ಬೋದು, ತುಂಬ ಹೈ ಇದೆ. ಸೊ ಧೈರ್ಯ ಮಾಡಿ ತಿನ್ಬೋದು, ಏನೂ ತೊಂದರೆ ಇಲ್ಲ. ಇದಕ್ಕೆ ಸೂಪ್ ಕೊಟ್ಟಿದ್ದಾರೆ, ಇದರ ಸೂಪ್ನ ಫಸ್ಟ್ ರುಚಿ ನೋಡೋಣ. ಅಷ್ಟೊಂದೇನು ಖಾರ ಇಲ್ಲ, ಕೊಕೊನಟ್ ಸಾಸ್ ಥರ ಇದೆ. ಅದು ಬಿಟ್ಟು ಇವಾಗ ನೂಡಲ್ಸ್ ಸ್ವಲ್ಪ ಟ್ರೈ ಮಾಡೋಣ. ಥೈಲ್ಯಾಂಡ್ ಅಷ್ಟು, ವಿಯೆಟ್ನಾಮ್ ಅಷ್ಟು, ಲಾವೋಸ್ ಅಷ್ಟು ಇವ್ರು ಖಾರ ತಿನ್ನಲ್ಲ. ಆರಾಮಾಗಿ ಯಾರು ಬೇಕೋ ತಿನ್ಬೋದು, ತುಂಬ ಚೆನ್ನಾಗಿದೆ. ನಿಮಗೆ ವೆಜಿಟೇರಿಯನ್ ಬೇಕಂದ್ರೆ ವೆಜಿಟೇರಿಯನ್ನು, ನಾನ್ ವೆಜ್ ಬೇಕಂದ್ರೆ ನಾನ್ ವೆಜ್ಜು, ಯಾವ್ದಾದ್ರು ಆಪ್ಷನ್ಸ್ ತೊಗೊಂಡು ಟ್ರೈ ಮಾಡಿ.
ಸೊ ಲಕ್ಸಾ ನೂಡಲ್ಸ್ನ ಬಂದಾಗ ಮಿಸ್ ಮಾಡಿದ್ರೆ ಟ್ರೈ ಮಾಡಿ. ಎಲ್ಲ ಇಬ್ರು ಶೇರ್ ಮಾಡ್ತಾ ಇದ್ದೀವಿ. ಚೇರ್ಸ್ ಬ್ರೋ. Cheers. ಧನ್ಯವಾದ ತೋರಿಸಿದ್ದಕ್ಕೆ ಎಲ್ಲದನ್ನು. ಚೆನ್ನಾಗಿತ್ತು ಇವತ್ತಿನ ದಿನ. ಒಟ್ಟಿನಲ್ಲಿ ಮ್ಯಾಕ್ಸ್ವೆಲ್ ಹಾಕರ್ ಸೆಂಟರ್ನ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಬೆಳಗಿನ ತಿಂಡಿ, ಮಧ್ಯಾಹ್ನದ ಊಟ, ಸಂಜೆಯ ಭೋಜನ, ಮಧ್ಯ ಸ್ನ್ಯಾಕ್ಸು, ಡ್ರಿಂಕ್ಸು ಯಾವುದಕ್ಕಾದ್ರೂ ಈ ಕಡೆ ಪಾಸ್ ಆಗ್ತಾ ಇದ್ರೆ ಇಲ್ಲಿಗೆ ಬರ್ಬೋದು. ಇದೇ ರೀತಿಯ ಹಾಕರ್ ಸೆಂಟರ್ಸು ಸಿಂಗಾಪುರ್ನ ಬೇರೆ ಬೇರೆ ಡಿಸ್ಟ್ರಿಕ್ಸಲ್ಲಿ ಕೂಡ ಇದೆ. ಎಲ್ಲೇ ನೀವು ಹಾಕರ್ ಸೆಂಟರ್ ನೋಡಿದ್ರೂ ಇಮಿಡಿಯೇಟ್ಲಿ ಹೋಗಿ ತಂಪು ಪಾನೀಯ ಆಗ್ಬೋದು, ಊಟ ತಿಂಡಿ ಆಗ್ಬೋದು, ಈ ಒಂದು ಜಾಗವನ್ನು ಬಳಕೆ ಮಾಡ್ಕೋಬೋದು. ಈಗ ನಾವು ಇಲ್ಲಿಂದ ಆರ್ಚಿಡ್ ಸ್ಟ್ರೀಟ್ ಅನ್ನೋದು ಇನ್ನೊಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ. ಜಗಮಗಿಸುವ ರಾತ್ರಿ ದುನಿಯಾ, ಸಿಂಗಾಪುರ್ ದುನಿಯಾ, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು. ಸಿಂಗಾಪುರ್ ಇಸ್ ಫೇಮಸ್ ಫಾರ್ ಇಟ್ಸ್ ಸ್ಕೈ ಸ್ಕ್ರಾಪರ್ಸ್, ಬಾನೆತ್ತರಕ್ಕೆ ಕಟ್ಟಿರುವಂತಹ ಬಿಲ್ಡಿಂಗ್ಗಳು. ಹಾಗೆ ಇಲ್ಲಿಯ ಮೋಸ್ಟ್ ಹ್ಯಾಪನಿಂಗ್ ಸೆಂಟ್ರಲ್ ಏರಿಯಾ. ಇದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ಕೊಂಬರೋಣ. ಇವಾಗ ಇಲ್ಲಿಂದ ಹೋಗೋಣ ಬರೀ. ಸಿಂಗಾಪುರಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಿಟ್ಟು ಈ ಥರ ಪ್ರೈವೇಟ್ ಟ್ಯಾಕ್ಸಿನ ಬಳಕೆ ಮಾಡಬೇಕು ಅಂದರೆ ಅದರ ಬಗ್ಗೆ ಮಾಹಿತಿ ನಮ್ಮ ಹುಡುಗ ಆದಿತ್ಯ ಕೊಡ್ತಾನೆ. ಯಾವ್ಯಾವ ಕಂಪ್ನಿ ಇದೆ, ಎಷ್ಟೆಷ್ಟಾಗುತ್ತೆ ಹೇಳಪ್ಪ. ಇಲ್ಲಿ ಮೇನ್ ಕಂಪನಿ 3 ಕಂಪನಿ ಇದೆ. ಗೋಜೆಕ್ ಅಂತ, ಕಂಫರ್ಟ್, ಡೆಲ್ಗ್ರೋ, ಜಿಗ್ ಅಂತ, ಇನ್ನೊಂದು ಟಡಾ ಅಂತ. ಈಚ್ ಏನಂದರೆ ಇಲ್ಲಿ ಸ್ಪೆಷಲ್ ಏನಂದರೆ ಇವ್ರದ್ದು ಸಿಸ್ಟಮ್ ಹೆಂಗಿದೆ ಅಂದರೆ ಒಂದು ಸೆಟ್ ಡಿಸ್ಟೆನ್ಸ್ಗೆ ಒಂದು ಸೆಟ್ ಪ್ರೈಸು. ಅದಾದಮೇಲೆ 1 ಕಿಲೋಮೀಟ್ರ್ ಮೇಲೆ ಇಷ್ಟಿಷ್ಟು ಡಾಲರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇವಾಗ ಇಲ್ಲಿಂದ ನೀವು ಏನಾದ್ರು ಲಿಟಲ್ ಇಂಡಿಯಾಗೆ ಹೋಗ್ತೀರಾ ಅಂದರೆ ಆಲ್ಮೋಸ್ಟ್ 15 ಬೀಳ್ಬೋದು. ಬಟ್ ಅದಕ್ಕಿಂತ ದೂರ ಹೋಗ್ತೀರಾ ಅಂದರೆ ಲೆಟ್ಸ್ ಧೋಬಿ ಘಾಟ್, ಅದು 2 ಕಿಲೋಮೀಟ್ರ್ ಜಾಸ್ತಿ ಅಲ್ವಾ, ಸೊ 20 ಬೀಳುತ್ತೆ. ಯಾಕಂದರೆ 2 ಕಿಲೋಮೀಟ್ರ್ ಜಾಸ್ತಿ ಆದ್ರಿಂದ 1 ಕಿಲೋಮೀಟ್ರಿಗೆ $2.5 ಆಗುತ್ತೆ. ಸೊ ಡಿಪೆಂಡ್ಸ್ ಆನ್ ದಟ್. ಎಲ್ಲದಕ್ಕಿಂತ ಮೋಸ್ಟ್ ಅಫೋರ್ಡಬಲ್ ಯಾವುದು? ಟಡಾ. TADA. TADA. ಸೊ ಅಫ್ಕೋರ್ಸ್ ನಾವೆಲ್ಲ ದುಡ್ಡು ಉಳಿಸುವಂತಹ ಪ್ರಯತ್ನದಲ್ಲಿ ಇದ್ದೇ ಇರ್ತೀವಿ. ಬೇಕಾದ್ರೆ ಭಾರತದ ಕರೆನ್ಸಿಗೆ ಸಿಂಗಾಪುರ್ ಕರೆನ್ಸಿಗೆ ಹೋಲಿಸಿದ್ರೆ ಅಜಗಜಾಂತರ ವ್ಯತ್ಯಾಸ ಇದೆ. ಸೊ ಟಡಾನ TADA ಈ ಒಂದು ಅಪ್ಲಿಕೇಶನ್ನ ಹಾಕೊಳ್ಳಿ. ಪ್ರೈವೇಟ್ ಟ್ಯಾಕ್ಸಿ ಬೇಕು ಅಂದರೆ ಬಳಕೆ ಮಾಡ್ಕೊಳ್ಬಹುದು. ಈ ಥರ ಇರುತ್ತೆ ದರಗಳು.